30ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಮಾನ್ಸ. ಸುದ್ದಿಗಳಿಗೆ ಹೋಗೋದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಇದೆ. ಸುಹಾಸ್ ಕೊಲೆಗೂ ತಮಗೂ ಯಾವುದೇ ಸಂಬಂಧ ಇಲ್ಲ. ಸ್ಪೀಕರ್ ಖಾದರ್ ಮುಂದೆ ಆದಿಲ್ ಕುಟುಂಬ ಹೇಳಿಕೆಯನ್ನ ಕೊಟ್ಟಿತ್ತು ಅಂತ ಹೇಳಲಾಗಿದೆ. ಪೊಲೀಸರ ತನಿಖೆಯಲ್ಲಿ ಇದೀಗ ರೋಚಕ ಅಂಶ ಬಯಲಾಗಿದೆ. ಸುಹಾಸ್ ಶೆಟ್ಟಿ ಹತ್ಯೆಗೆ ಸುಪಾರಿ ಕೊಟ್ಟಿದ್ದೇ ಆದಿಲ್ ಅನ್ನುವಂಥ ಆರೋಪ ಇತ್ತು. ಆದಿಲ್ ಹತ್ಯೆಯಾದ ಫಾಜಿಲ್ ಸಹೋದರ. ಫಾಜಿಲ್ ಹತ್ಯೆಗೆ ಪ್ರತೀಕಾರವಾಗಿ ಸುಹಾಸ್ ಹತ್ಯೆ ನಡೆದಿದೆ ಅಂತಲೇ ಹೇಳಲಾಗ್ತಾ ಇತ್ತು. ಆದರೆ ಇದೀಗ ಸ್ಪೀಕರ್ ಖಾದರ್ ಎದುರು ತಮಗೂ ಈ ಹತ್ಯೆಗೂ ಸಂಬಂಧ ಇಲ್ಲ ಅಂತ ಆದಿಲ್ ಕುಟುಂಬ ಹೇಳಿಕೆ ಕೊಟ್ಟಿದೆ ಅನ್ನುವಂಥದ್ದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿರ್ತಕ್ಕಂಥ ಅಂಶ. ಫಾಜಿಲ್ ಅವರ ತಂದೆ ಮತ್ತು ತಮ್ಮ ಫೋನ್ ಮಾಡಿ ನಮಗೆ ಮತ್ತು ಇದಕ್ಕೆ ಯಾವುದೇ ಸಂಬಂಧವಿಲ್ಲ, ನಾವು ಪ್ರತೀಕಾರ ಮಾಡೋದು ಆಲೋಚನೆ ಮಾಡಲೂ ಇಲ್ಲ, ಆಗಲೂ ನಾವು ಅದನ್ನು ದೇವರಿಗೆ ನಾವು ಅದನ್ನು ಬಿಟ್ಟಿದ್ದೇವೆ. ನಾವು ಯಾವುದೇ ಸಂದರ್ಭದಲ್ಲಿ ಈ ಪೊಲೀಸ್ ಇಲಾಖೆಯ ಯಾವಾಗ ಕರೆದ್ರೂ ಕೂಡ ನಾವು ಸ್ಟೇಷನ್ಗೆ ನಾವು ಬಂದು ಅವರ ತನಿಖೆಯನ್ನು ಭಾಗವಹಿಸ್ತೇವೆ. ಅಥವಾ ನಾವು ನಮ್ಮ ಮನೆಯಲ್ಲೇ ಇರ್ತೇವೆ. ಯಾವ ಸಂದರ್ಭದಲ್ಲಿ ಕೂಡ ಏನು ನಮ್ಮದು ಸಹಕಾರ ಬೇಕು, ನಮ್ಮದು ಯಾವುದೇ ಹೇಳಿಕೆ ಬೇಕು ಮತ್ತು ಏನೇ ತನಿಖೆಗೆ ಕೂಡ ನಾವು ಅದನ್ನು ನಮ್ಮ ಮೊಬೈಲ್ ಬೇಕಾದ್ದು ನಾವು ಸ್ಟೇಷನ್ಗೆ ಕೊಟ್ಟು ಹೋಗ್ತೇವೆ ಅಂತ ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಸೊ ಈಗ ತನಿಖೆ ಬರಲಿ ಆಗಲಿ. ಅಲ್ಲಲ್ಲ ಅವ್ರು ಮಾಡಲಿಲ್ಲ ಅಂತ ಹೇಳೋದು ಅವ್ರ ತಂದೆ ಅಂದರೆ ಅವ್ರ ತಂದೆ ಸಹೋದರ ಹೇಳುವಂಥದ್ದು. ಸೊ ಇನ್ನು ಬೇರೆ ಅಂತ ಗೊತ್ತಿಲ್ಲ. ಅದಕ್ಕೆ ನಮಗೆ ನಾವೆಲ್ಲ ಏನೀಗ ಸಿಗಬೇಕು ಮತ್ತು ಅಂಥ ಕಠಿಣ ಏನು ಮುಂದೆ ಈ ರೀತಿ ಆಗಬಾರ್ದು. ಯಾಕೆಂದರೆ ಯಾವುದೇ ವಿಚಾರ ಏನಿದ್ರೂ ಕೂಡ ಯಾರ ಜೀವನ ತೆಗಿಲಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಆ ಮಗನ ಅಗವಲಿಕೆ ಅದು ಯಾರೇ ಮಗನ ಇರಲಿ, ಅಗವಲಿಕೆ ಆ ತಂದೆ ತಾಯಿಗೆ ಆಗುವಂತಹ ದೊಡ್ಡ ನಷ್ಟ ಮಾತ್ರ. ಫಾಜಿಲ್ ಅವರ 30ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಮಾನ್ಸ. ಸುದ್ದಿಗಳಿಗೆ ಹೋಗೋದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಇದೆ. ಸುಹಾಸ್ ಕೊಲೆಗೂ ತಮಗೂ ಯಾವುದೇ ಸಂಬಂಧ ಇಲ್ಲ. ಸ್ಪೀಕರ್ ಖಾದರ್ ಮುಂದೆ ಆದಿಲ್ ಕುಟುಂಬ ಹೇಳಿಕೆಯನ್ನ ಕೊಟ್ಟಿತ್ತು ಅಂತ ಹೇಳಲಾಗಿದೆ. ಪೊಲೀಸರ ತನಿಖೆಯಲ್ಲಿ ಇದೀಗ ರೋಚಕ ಅಂಶ ಬಯಲಾಗಿದೆ. ಸುಹಾಸ್ ಶೆಟ್ಟಿ ಹತ್ಯೆಗೆ ಸುಪಾರಿ ಕೊಟ್ಟಿದ್ದೇ ಆದಿಲ್ ಅನ್ನುವಂಥ ಆರೋಪ ಇತ್ತು. ಆದಿಲ್ ಹತ್ಯೆಯಾದ ಫಾಜಿಲ್ ಸಹೋದರ. ಫಾಜಿಲ್ ಹತ್ಯೆಗೆ ಪ್ರತೀಕಾರವಾಗಿ ಸುಹಾಸ್ ಹತ್ಯೆ ನಡೆದಿದೆ ಅಂತಲೇ ಹೇಳಲಾಗ್ತಾ ಇತ್ತು. ಆದರೆ ಇದೀಗ ಸ್ಪೀಕರ್ ಖಾದರ್ ಎದುರು ತಮಗೂ ಈ ಹತ್ಯೆಗೂ ಸಂಬಂಧ ಇಲ್ಲ ಅಂತ ಆದಿಲ್ ಕುಟುಂಬ ಹೇಳಿಕೆ ಕೊಟ್ಟಿದೆ ಅನ್ನುವಂಥದ್ದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿರ್ತಕ್ಕಂಥ ಅಂಶ. ಫಾಜಿಲ್ ಅವರ ತಂದೆ ಮತ್ತು ತಮ್ಮ ಫೋನ್ ಮಾಡಿ ನಮಗೆ ಮತ್ತು ಇದಕ್ಕೆ ಯಾವುದೇ ಸಂಬಂಧವಿಲ್ಲ, ನಾವು ಪ್ರತೀಕಾರ ಮಾಡೋದು ಆಲೋಚನೆ ಮಾಡಲೂ ಇಲ್ಲ, ಆಗಲೂ ನಾವು ಅದನ್ನು ದೇವರಿಗೆ ನಾವು ಅದನ್ನು ಬಿಟ್ಟಿದ್ದೇವೆ. ನಾವು ಯಾವುದೇ ಸಂದರ್ಭದಲ್ಲಿ ಈ ಪೊಲೀಸ್ ಇಲಾಖೆಯ ಯಾವಾಗ ಕರೆದ್ರೂ ಕೂಡ ನಾವು ಸ್ಟೇಷನ್ಗೆ ನಾವು ಬಂದು ಅವರ ತನಿಖೆಯನ್ನು ಭಾಗವಹಿಸ್ತೇವೆ. ಅಥವಾ ನಾವು ನಮ್ಮ ಮನೆಯಲ್ಲೇ ಇರ್ತೇವೆ. ಯಾವ ಸಂದರ್ಭದಲ್ಲಿ ಕೂಡ ಏನು ನಮ್ಮದು ಸಹಕಾರ ಬೇಕು, ನಮ್ಮದು ಯಾವುದೇ ಹೇಳಿಕೆ ಬೇಕು ಮತ್ತು ಏನೇ ತನಿಖೆಗೆ ಕೂಡ ನಾವು ಅದನ್ನು ನಮ್ಮ ಮೊಬೈಲ್ ಬೇಕಾದ್ದು ನಾವು ಸ್ಟೇಷನ್ಗೆ ಕೊಟ್ಟು ಹೋಗ್ತೇವೆ ಅಂತ ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಸೊ ಈಗ ತನಿಖೆ ಬರಲಿ ಆಗಲಿ. ಅಲ್ಲಲ್ಲ ಅವ್ರು ಮಾಡಲಿಲ್ಲ ಅಂತ ಹೇಳೋದು ಅವ್ರ ತಂದೆ ಅಂದರೆ ಅವ್ರ ತಂದೆ ಸಹೋದರ ಹೇಳುವಂಥದ್ದು. ಸೊ ಇನ್ನು ಬೇರೆ ಅಂತ ಗೊತ್ತಿಲ್ಲ. ಅದಕ್ಕೆ ನಮಗೆ ನಾವೆಲ್ಲ ಏನೀಗ ಸಿಗಬೇಕು ಮತ್ತು ಅಂಥ ಕಠಿಣ ಏನು ಮುಂದೆ ಈ ರೀತಿ ಆಗಬಾರ್ದು. ಯಾಕೆಂದರೆ ಯಾವುದೇ ವಿಚಾರ ಏನಿದ್ರೂ ಕೂಡ ಯಾರ ಜೀವನ ತೆಗಿಲಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಆ ಮಗನ ಅಗವಲಿಕೆ ಅದು ಯಾರೇ ಮಗನ ಇರಲಿ, ಅಗವಲಿಕೆ ಆ ತಂದೆ ತಾಯಿಗೆ ಆಗುವಂತಹ ದೊಡ್ಡ ನಷ್ಟ ಮಾತ್ರ. ಫಾಜಿಲ್ ಅವರ 30ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಮಾನ್ಸ. ಸುದ್ದಿಗಳಿಗೆ ಹೋಗೋದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಇದೆ. ಸುಹಾಸ್ ಕೊಲೆಗೂ ತಮಗೂ ಯಾವುದೇ ಸಂಬಂಧ ಇಲ್ಲ. ಸ್ಪೀಕರ್ ಖಾದರ್ ಮುಂದೆ ಆದಿಲ್ ಕುಟುಂಬ ಹೇಳಿಕೆಯನ್ನ ಕೊಟ್ಟಿತ್ತು ಅಂತ ಹೇಳಲಾಗಿದೆ. ಪೊಲೀಸರ ತನಿಖೆಯಲ್ಲಿ ಇದೀಗ ರೋಚಕ ಅಂಶ ಬಯಲಾಗಿದೆ. ಸುಹಾಸ್ ಶೆಟ್ಟಿ ಹತ್ಯೆಗೆ ಸುಪಾರಿ ಕೊಟ್ಟಿದ್ದೇ ಆದಿಲ್ ಅನ್ನುವಂಥ ಆರೋಪ ಇತ್ತು. ಆದಿಲ್ ಹತ್ಯೆಯಾದ ಫಾಜಿಲ್ ಸಹೋದರ. ಫಾಜಿಲ್ ಹತ್ಯೆಗೆ ಪ್ರತೀಕಾರವಾಗಿ ಸುಹಾಸ್ ಹತ್ಯೆ ನಡೆದಿದೆ ಅಂತಲೇ ಹೇಳಲಾಗ್ತಾ ಇತ್ತು. ಆದರೆ ಇದೀಗ ಸ್ಪೀಕರ್ ಖಾದರ್ ಎದುರು ತಮಗೂ ಈ ಹತ್ಯೆಗೂ ಸಂಬಂಧ ಇಲ್ಲ ಅಂತ ಆದಿಲ್ ಕುಟುಂಬ ಹೇಳಿಕೆ ಕೊಟ್ಟಿದೆ ಅನ್ನುವಂಥದ್ದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿರ್ತಕ್ಕಂಥ ಅಂಶ. ಫಾಜಿಲ್ ಅವರ ತಂದೆ ಮತ್ತು ತಮ್ಮ ಫೋನ್ ಮಾಡಿ
ನಮಗೆ ಮತ್ತು ಇದಕ್ಕೆ ಯಾವುದೇ ಸಂಬಂಧವಿಲ್ಲ. ನಾವು ಪ್ರತೀಕಾರ ಮಾಡೋದು ಆಲೋಚನೆ ಮಾಡಲೂ ಇಲ್ಲ. ಆಗಲೂ ನಾವು ಅದನ್ನು ದೇವರಿಗೆ ನಾವು ಅದನ್ನು ಮುಂದಿಟ್ಟು ನಾವು ಅದನ್ನು ಬಿಟ್ಟಿದ್ದೇವೆ. ನಾವು ಯಾವುದೇ ಸಂದರ್ಭದಲ್ಲಿ ಈ ಪೊಲೀಸ್ ಇಲಾಖೆಯ ಯಾವಾಗ ಕರೆದ್ರೂ ಕೂಡ ನಾವು ಸ್ಟೇಷನ್ಗೆ ನಾವು ಬಂದು ಅವ್ರ ತನಿಖೆನ ಭಾಗವಹಿಸ್ತೇವೆ ಅಥವಾ ನಾವು ನಮ್ಮ ಮನೆಯಲ್ಲೇ ಇರ್ತೇವೆ. ಯಾವ ಸಂದರ್ಭದಲ್ಲಿ ಕೂಡ ಏನು ನಮ್ಮದು ಸಹಕಾರ ಬೇಕು, ನಮ್ಮದು ಯಾವುದೇ ಹೇಳಿಕೆ ಬೇಕು ಮತ್ತು ಏನೇ ತನಿಖೆಗೆ ಕೂಡ ನಾವು ಅದನ್ನು ನಮ್ಮ ಮೊಬೈಲ್ ಬೇಕಾದರೂ ನಾವು ಸ್ಟೇಷನ್ಗೆ ಕೊಟ್ಟು ಹೋಗ್ತೇವೆ ಅಂತ ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಸೊ ಈಗ ತನಿಖೆ ಬರಲಿ ಆಗಲಿ. ಅಲ್ಲಲ್ಲ ಅವ್ರು ಮಾಡಲಿಲ್ಲ ಅಂತ ಹೇಳೋದು ಅವ್ರ ತಂದೆ ಅಂದರೆ ಅವ್ರ ತಂದೆ ಸಹೋದರ ಹೇಳುವಂಥದ್ದು. ಸೊ ಇನ್ನು ಬೇರೆ ಅಂತ ಗೊತ್ತಿಲ್ಲ. ಅದಕ್ಕೆ ನಮಗೆ ನಾವೆಲ್ಲ ಏನೀಗ ಸಿಗಬೇಕು ಮತ್ತು ಅಂಥ ಕಠಿಣ ಏನು ಮುಂದೆ ಈ ರೀತಿ ಆಗಬಾರ್ದು. ಯಾಕೆಂದರೆ ಯಾವುದೇ ವಿಚಾರ ಏನಿದ್ರೂ ಕೂಡ ಯಾರ ಜೀವನ ತೆಗಿಲಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಆ ಮಗನ ಅಗವಲಿಕ್ಕೆ ಅದು ಯಾರೇ ಮಗನ ಇರಲಿ, ಅಗವಲಿಕ್ಕೆ ಆ ತಂದೆ ತಾಯಿಗೆ ಆಗುವಂತಹ ದೊಡ್ಡ ನಷ್ಟ ಮಾತ್ರ. ಫಾಜಿಲ್ ತಂದೆ 30ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಮಾನ್ಸ. ಸುದ್ದಿಗಳಿಗೆ ಹೋಗೋದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಇದೆ. ಸುಹಾಸ್ ಕೊಲೆಗೂ ತಮಗೂ ಯಾವುದೇ ಸಂಬಂಧ ಇಲ್ಲ. ಸ್ಪೀಕರ್ ಖಾದರ್ ಮುಂದೆ ಆದಿಲ್ ಕುಟುಂಬ ಹೇಳಿಕೆಯನ್ನ ಕೊಟ್ಟಿತ್ತು ಅಂತ ಹೇಳಲಾಗಿದೆ. ಪೊಲೀಸರ ತನಿಖೆಯಲ್ಲಿ ಇದೀಗ ರೋಚಕ ಅಂಶ ಬಯಲಾಗಿದೆ. ಸುಹಾಸ್ ಶೆಟ್ಟಿ ಹತ್ಯೆಗೆ ಸುಪಾರಿ ಕೊಟ್ಟಿದ್ದೇ ಆದಿಲ್ ಅನ್ನುವಂಥ ಆರೋಪ ಇತ್ತು. ಆದಿಲ್ ಹತ್ಯೆಯಾದ ಫಾಜಿಲ್ ಸಹೋದರ. ಫಾಜಿಲ್ ಹತ್ಯೆಗೆ ಪ್ರತೀಕಾರವಾಗಿ ಸುಹಾಸ್ ಹತ್ಯೆ ನಡೆದಿದೆ ಅಂತಲೇ ಹೇಳಲಾಗ್ತಾ ಇತ್ತು. ಆದರೆ ಇದೀಗ ಸ್ಪೀಕರ್ ಖಾದರ್ ಎದುರು ತಮಗೂ ಈ ಹತ್ಯೆಗೂ ಸಂಬಂಧ ಇಲ್ಲ ಅಂತ ಆದಿಲ್ ಕುಟುಂಬ ಹೇಳಿಕೆ ಕೊಟ್ಟಿದೆ ಅನ್ನುವಂಥದ್ದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿರ್ತಕ್ಕಂಥ ಅಂಶ. ಫಾಜಿಲ್ ಅವ್ರ ತಂದೆ ಮತ್ತು ತಮ್ಮ ಫೋನ್ ಮಾಡಿ ನಮಗೆ ಮತ್ತು ಇದಕ್ಕೆ ಯಾವುದೇ ಸಂಬಂಧವಿಲ್ಲ, ನಾವು ಪ್ರತೀಕಾರ ಮಾಡೋದು ಆಲೋಚನೆ ಮಾಡಲೂ ಇಲ್ಲ, ಆಗಲೂ ನಾವು ಅದನ್ನು ದೇವರಿಗೆ ನಾವು ಅದನ್ನು ಮುಂದಿಟ್ಟು ನಾವು ಅದನ್ನು ಬಿಟ್ಟಿದ್ದೇವೆ. ನಾವು ಯಾವುದೇ ಸಂದರ್ಭದಲ್ಲಿ ಈ ಪೊಲೀಸ್ ಇಲಾಖೆಯ ಯಾವಾಗ ಕರೆದ್ರೂ ಕೂಡ ನಾವು ಸ್ಟೇಷನ್ಗೆ ನಾವು ಬಂದು ಅವ್ರ ತನಿಖೆನ ಭಾಗವಹಿಸ್ತೇವೆ ಅಥವಾ ನಾವು ನಮ್ಮ ಮನೆಯಲ್ಲೇ ಇರ್ತೇವೆ. ಯಾವ ಸಂದರ್ಭದಲ್ಲಿ ಕೂಡ ಏನು ನಮ್ಮದು ಸಹಕಾರ ಬೇಕು, ನಮ್ಮದು ಯಾವುದೇ ಹೇಳಿಕೆ ಬೇಕು ಮತ್ತು ಏನೇ ತನಿಖೆಗೆ ಕೂಡ ನಾವು ಅದನ್ನು ನಮ್ಮ ಮೊಬೈಲ್ ಬೇಕಾದರೂ ನಾವು ಸ್ಟೇಷನ್ಗೆ ಕೊಟ್ಟು ಹೋಗ್ತೇವೆ ಅಂತ ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಸೊ ಈಗ ತನಿಖೆ ಬರಲಿ ಆಗಲಿ. ಅಲ್ಲಲ್ಲ ಅವ್ರು ಮಾಡಲಿಲ್ಲ ಅಂತ ಹೇಳೋದು ಅವ್ರ ತಂದೆ ಅಂದರೆ ಅವ್ರ ತಂದೆ ಸಹೋದರ ಹೇಳುವಂಥದ್ದು. ಸೊ ಇನ್ನು ಬೇರೆ ಅಂತ ಗೊತ್ತಿಲ್ಲ. ಅದಕ್ಕೆ ನಮಗೆ ನಾವೆಲ್ಲ ಏನೀಗ ಸಿಗಬೇಕು ಮತ್ತು ಅಂಥ ಕಠಿಣ ಏನು ಮುಂದೆ ಈ ರೀತಿ ಆಗಬಾರ್ದು. ಯಾಕೆಂದರೆ ಯಾವುದೇ ವಿಚಾರ ಏನಿದ್ರೂ ಕೂಡ ಯಾರ ಜೀವನ ತೆಗಿಲಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಆ ಮಗನ ಅಗವಲಿಕ್ಕೆ ಅದು ಯಾರೇ ಮಗನ ಇರಲಿ, ಅಗವಲಿಕ್ಕೆ ಆ ತಂದೆ ತಾಯಿಗೆ ಆಗುವಂತಹ ದೊಡ್ಡ ನಷ್ಟ ಮಾತ್ರ. ಫಾಜಿಲ್ ತಂದೆ